ಈ ಹೂವನ್ನು ಕೈಯಲ್ಲಿ ಹಿಡ್ಕೊ, ಕಳಸವನ್ನ ಜೊತೆ ಇಟ್ಕೊಂಡು ನಡಿ ಮತ್ತು ಈ ಭಾರವಾದ ಕಲ್ಲನ್ನು ಹತ್ರ ಇಟ್ಕೊಂಡು ಮಲಗು. ಸನ್ಯಾಸಿ ಹೇಳಿದ್ರು, ಮೊದಲು ಈ 3 ಕೆಲಸವನ್ನ ಮಾಡು, ನಂತರ ನಾನು ನಿನಗೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೇನೆ. ಯುವಕ ಆ 3 ಷರತ್ತುಗಳನ್ನ ಪೂರ್ಣಗೊಳಿಸಿದ ಮೇಲೆ ಅರ್ಥ ಆಗತ್ತೆ ಅವನ ಮನಸ್ಸಿಗೆ ಯಾಕೆ ಶಾಂತಿ ಸಿಗ್ತಾ ಇಲ್ಲ ಮತ್ತು ಲೆಟ್ ಗೋ ಅನ್ನೋದರ ಅರ್ಥ ಏನು. ದೀರ್ಘ ಪ್ರಯಾಣದ ನಂತರ ಒಬ್ಬ ಯುವಕ ಸನ್ಯಾಸಿಯ ಆಶ್ರಮಕ್ಕೆ ತಲುಪಿದ. ಸನ್ಯಾಸಿಯು ಹುಡುಗನ ಮುಖ ನೋಡಿ ಅವನ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡರು. ಯುವಕ ಹೇಳ್ತಾನೆ, ಮಹಾತ್ಮರೇ, ನನ್ನ ಜೀವನದಲ್ಲಿ ಏನೂ ಸರಿಯಾಗಿಲ್ಲ, ಮನಸ್ಸಿಗೆ ಏನೂ ಹಿಡಿಸೋದಿಲ್ಲ, ಮನಸ್ಸು ಶಾಂತವಾಗಿರ್ತಾ ಇಲ್ಲ, ಪ್ರತಿಯೊಂದು ಉಸಿರು ಹೊರೆಯಂತೆ ಭಾಸವಾಗ್ತಾ ಇದೆ. ನಮಗೆ ಒಳ್ಳೆಯ ವಿಚಾರಗಳನ್ನೇ ಆಲೋಚಿಸಬೇಕೆನ್ನೋದು ಗೊತ್ತು, ಆದರೂ ನನ್ನಿಂದ ಆಗ್ತಾ ಇಲ್ಲ. ಚಿಕ್ಕ ಪುಟ್ಟ ವಿಷಯಕ್ಕೂ ಬಹಳ ಬೇಗ ಹತಾಶೆ ಪಡ್ತೇನೆ ಮತ್ತು ದುಃಖ ಆಗತ್ತೆ. ಸನ್ಯಾಸಿಯು ಸಹಾನುಭೂತಿ ತೋರಿಸುತ್ತಾ ಹೇಳ್ತಾರೆ, ಚಿಂತೆ ಮಾಡಬೇಡ ಮಗ, ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ತೇನೆ. ಆದರೆ ಮೊದಲು ನನ್ನ 3 ಕೆಲಸ ಮಾಡಬೇಕು, ನಂತರ ಒಂದೊಂದಾಗಿ ಉತ್ತರ ಕೊಡುತ್ತೇನೆ. ಮೊದಲನೆಯ ಪರೀಕ್ಷೆ, ಕಲ್ಲು ಮತ್ತು ವಿಶ್ರಾಂತಿ. ಸನ್ಯಾಸಿಯು ಹುಡುಗನಿಗೆ ಹೇಳ್ತಾರೆ, ನೀನು ಎದುರಿಗೆ ಕಾಣುತ್ತಿರೋ ಕುಟೀರದಲ್ಲಿ ವಿಶ್ರಾಂತಿ ಮಾಡು, ಜೊತೆಯಲ್ಲಿ ಈ ಕಲ್ಲನ್ನು ತೆಗೆದುಕೊಂಡು ಹೋಗು. ಇದು ಬಹಳ ಅಮೂಲ್ಯವಾದದ್ದು ಮತ್ತು ಮಾಂತ್ರಿಕ ಕಲ್ಲು. ಎಂಥ ಪರಿಸ್ಥಿತಿಯಲ್ಲೂ ಕೆಳಗಡೆ ಇಡಬೇಡ. ವಿಶ್ರಾಂತಿ ಮಾಡುವಾಗ ಕಲ್ಲನ್ನು ಎದೆ ಮೇಲೆ ಇಟ್ಕೋ, ಇಲ್ಲ ಅಂದರೆ ಇದು ಮಾಯವಾಗಿ ಹೋಗುತ್ತೆ. ಕಲ್ಲನ್ನು ಹಿಡುಕೊಂಡು ಯುವಕ ಕೋಣೆಗೆ ಬಂದ. ಸ್ವಲ್ಪ ಹೊತ್ತು ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ಮಲಗುವ ಸಮಯ ಬಂದಾಗ ಹುಡುಗನ ತೊಂದರೆ ಹೆಚ್ಚಾಗ್ತಾ ಬಂತು. ಅವನು ಒಂದ್ಸಾರಿ ಎದೆಯ ಮೇಲೆ ಕಲ್ಲನ್ನು ಇಟ್ಕೊಳ್ತಾ ಇದ್ದ, ಮತ್ತೊಮ್ಮೆ ಹೊಟ್ಟೆಯ ಮೇಲೆ ಇಟ್ಕೊಂಡು ಮಲಗಲು ಪ್ರಯತ್ನ ಮಾಡ್ತಾ ಇದ್ದ. ಆದರೆ ಕಲ್ಲು ಕೆಳಗಡೆ ಜಾರಿ ಬಿಡ್ತಾ ಇತ್ತು. ಹೀಗೆ ಮಾಡ್ತಾ ಮಾಡ್ತಾ ಬಹಳ ಹೊತ್ತಾಯಿತು. ಬೆಳಗಾಗುತ್ತಿದ್ದಂತೆ ಯುವಕ ಸನ್ಯಾಸಿಯ ಹತ್ರ ಓಡ್ತಾ ಹೋಗಿ ಹೇಳ್ತಾನೆ, ಹಿಡೀರಿ ಮಹಾತ್ಮರೇ, ಈ ನಿಮ್ಮ ಕಲ್ಲನ್ನು ನೀವೇ ಇಟ್ಕೊಳ್ಳಿ. ಇದರ ಭಾರದಿಂದ ನಾನು ಇಡೀ ರಾತ್ರಿ ಮಲಗಲೇ ಇಲ್ಲ. ರಾತ್ರಿಯೆಲ್ಲ ಇದರ ಭಾರದಿಂದ ತಡೆಯಲಾಗಲಿಲ್ಲ. ಸನ್ಯಾಸಿಯು ಆಶ್ಚರ್ಯದಿಂದ ಹೇಳ್ತಾರೆ, ನಿನಗೆ ಇದರ ಅಭ್ಯಾಸ ಇರಬಹುದಂತ ಅನಿಸಿತ್ತು ನನಗೆ. ಯಾಕೆಂದರೆ ನೀನು ಇಷ್ಟೊಂದು ಸಮಯದಿಂದ ಅದನ್ನೇ ತಾನೇ ಮಾಡ್ಕೊಂಡು ಬಂದಿದ್ದೀಯಾ? ಯುವಕ ಆಶ್ಚರ್ಯದಿಂದ ಹೇಳಿದ, ಮಹಾತ್ಮರೇ, ನನಗೇನೂ ಅರ್ಥ ಆಗ್ಲಿಲ್ಲ. ನನಗೆ ಯಾವುದೂ ಭಾರ ಹೊತ್ಕೊಂಡು ಮಲಗುವ ಅಭ್ಯಾಸ ಇಲ್ವಲ್ಲ. ಸನ್ಯಾಸಿ ಹೇಳ್ತಾರೆ, ಈ ಕಲ್ಲು ನಿನ್ನ ಜೀವನದ ಸಮಸ್ಯೆ ಇದ್ದಂತೆ. ಅದನ್ನ ನಿನ್ನ ಎದೆಯ ಮೇಲೆ ಹೊತ್ಕೊಂಡು ಸುಖವಾಗಿ ಬದುಕಲು ಪ್ರಯತ್ನ ಮಾಡ್ತಾ ಇದ್ದೀಯಾ? ಯುವಕ ಹೇಳ್ತಾನೆ, ಆದರೆ ಮಹಾತ್ಮರೇ, ಯಾರಿಗಾದರೂ ಆಕ್ಸಿಡೆಂಟ್ ಆದರೆ, ಯಾರದಾದರೂ ಇಡೀ ವರ್ಷ ಹಾಳಾದರೆ, ಯಾವುದೋ ದೊಡ್ಡ ಸಮಸ್ಯೆ ಎದುರಾದರೆ ಟೆನ್ಷನ್ ತಗೊಳ್ಳೋದು ಸಾಮಾನ್ಯ ತಾನೇ? ಸನ್ಯಾಸಿ ಹೇಳ್ತಾರೆ, ಟೆನ್ಷನ್ ಅನ್ನೋದು ಸ್ವಾಭಾವಿಕ ಅಲ್ಲ, ಅಜ್ಞಾನದಿಂದ. ಅದೇ ಟೆನ್ಷನ್ನಿನ ಭಾರ ಎದೆ ಮೇಲೆ ಇಟ್ಕೊಳ್ಳೋದರಿಂದ ನೀನು ನಿಶ್ಚಿಂತೆಯಿಂದ ಮಲಗೋಕ್ಕಾಗಲ್ಲ, ಮುಕ್ತವಾಗಿ ನಗೋಕ್ಕಾಗಲ್ಲ. ಮೊದಲನೇ ಲೆಸನ್, ಬ್ರಹ್ಮಾಂಡದ ಶಕ್ತಿ. ಸನ್ಯಾಸಿಯು ಹೇಳ್ತಾರೆ, ಭಾರ ಹೊರುವ ಮೊದಲು ಬ್ರಹ್ಮಾಂಡದ ಅನಂತ ಸಾಮ್ರಾಜ್ಯವನ್ನ ನೋಡು. ನಕ್ಷತ್ರಗಳು ಮತ್ತು ಗ್ಯಾಲಕ್ಸಿಯಿಂದ ಹಿಡಿದು ಅಣು ಪರಮಾಣುವಿನ ತನಕ, ಅತ್ಯಂತ ವಿಶಾಲದಿಂದ ಅತ್ಯಂತ ಸೂಕ್ಷ್ಮದ ತನಕ ತಮ್ಮ ವೇಗದಲ್ಲಿ ನಡೀತಾ ಇವೆ. ಮತ್ತೆ ಎಲ್ಲವೂ ಚೆನ್ನಾಗಿಯೇ ನಡೀತಾ ಇವೆ. ಇದೇ ಅನಂತ ಭಾವದಿಂದ ಸಾಕ್ತಾ ಹೋಗು. ಯಾಕೆಂದರೆ ಪ್ರಕೃತಿಗೆ ಹೇಗೆ ನಡೆಸಬೇಕೆನ್ನೋದು ಎಲ್ಲ ಗೊತ್ತಿದೆ. ಯಾವಾಗ ನೀನು ಈ ಭಾವವನ್ನು ಅರ್ಥ ಮಾಡಿಕೊಳ್ತೀಯೋ ಆಗ ನಿನ್ನೊಳಗಿನಿಂದ ಪ್ರತಿರೋಧನೆ ಅಳಿಸಿ ಹೋಗುತ್ತೆ. ಹತಾಶೆ, ನಿರಾಶೆ ಎಲ್ಲವೂ ತೊಳೆದು ಹೋಗುತ್ತೆ. ನಂತರ ಹೊರಗೆ ಯಾವುದೂ ಅನಾನುಕೂಲತೆ ಅನಿಸೋದಿಲ್ಲ. ಯಾವಾಗ ಮನಸ್ಸಿನೊಳಗಿಂದ ಪ್ರತಿರೋಧನೆ ಅಳಿಸುತ್ತದೋ ಹೊರಗಿನ ಅನಾನುಕೂಲ ಪರಿಸ್ಥಿತಿ ಕೂಡ ಪೂರ್ತಿಯಾಗಿ ಬದಲಾಗುತ್ತೆ. ಅಥವಾ ಮನಸ್ಸು ಬ್ರಹ್ಮಾಂಡದೊಂದಿಗೆ ಕೂಡಿ ಸಾಕ್ತಾ ಹೋಗುತ್ತೆ ಮತ್ತೆ ಆಳವಾದ ಶಾಂತಿ ಅನುಭವಿಸಲು ಪ್ರಾರಂಭಿಸುತ್ತೆ. ಸನ್ಯಾಸಿ ಹೇಳ್ತಾರೆ, ಪ್ರತಿರೋಧನೆ ಅಳಿಸಲು ಮತ್ತು ಹರಿವಿನೊಂದಿಗೆ ಬದುಕಲು ಒಂದು ಸುಲಭವಾದ ಕೆಲಸ ಮಾಡಬಹುದು. ಪ್ರತಿ ರಾತ್ರಿ ಮಲಗುವ ಮೊದಲು ಅನಾನುಕೂಲತೆಗೆ ಧನ್ಯವಾದ ಹೇಳು. ಯಾವುದೇ ಸಮಸ್ಯೆಯಿಂದ ಹೀಗ್ಯಾಕೆ ನನ್ನ ಜೀವನದಲ್ಲಿ ಆಗ್ತಾ ಇದೆ ಅಂತ ಪ್ರತಿರೋಧನೆ ಅನಿಸಿದರೆ ಅದಕ್ಕೆ ಧನ್ಯವಾದ ಹೇಳು. ಯಾವುದು ನಿನ್ನ ನಿಯಂತ್ರಣದಲ್ಲಿಲ್ಲವೋ ಅಂತ ಅನಿಸುತ್ತದೋ ಅದರಿಂದೆಲ್ಲ ಏನೋ ಒಳ್ಳೆಯದೇ ಆಗತ್ತೆ. ಹೀಗೆ ಅಂದುಕೊಂಡು ಪರಮಾತ್ಮನಿಗೆ, ಪ್ರಕೃತಿಗೆ ಅಥವಾ ಅನಂತ ವಿಶ್ವಕ್ಕೆ ಧನ್ಯವಾದ ಹೇಳು. ಹೀಗೆ ಮಾಡೋದರಿಂದ ನಿನ್ನ ಮನಸ್ಸು ಕೂಡಲೇ ಹಗುರವಾಗಿ ಗಾಢ ನಿದ್ರೆ ಬರುತ್ತೆ. ಮನಸ್ಸಿನಿಂದ ಹತಾಶೆ ಮತ್ತು ಆಯಾಸ ಮಾಯವಾಗುತ್ತೆ. ಎರಡನೇ ಪರೀಕ್ಷೆ, ಆನಂದ ಯಾವಾಗಲೂ ನಿಮ್ಮ ಮುಂದೆಯೇ ಇದೆ. ಸ್ವಲ್ಪ ಸಮಯದ ನಂತರ ಸನ್ಯಾಸಿಯು ಹುಡುಗನಿಗೆ ಹೇಳ್ತಾರೆ, ನಡಿ, ನಾವೊಂದು ಪ್ರಾಕೃತಿಕ ಜಾಗಕ್ಕೆ ಹೋಗೋಣ. ಇಬ್ಬರೂ ಒಂದು ಸರೋವರದ ಬಳಿ ಬಂದಾಗ ಯುವಕ ಹೇಳ್ತಾನೆ, ಈ ಸುಂದರವಾದ ಸರೋವರವನ್ನ ನೋಡಿ ನನ್ನ ಮನಸ್ಸು ಹಿಗ್ಗಿದಂತಾಯಿತು. ಈ ದಿನದ ಆರಂಭ ಬಹಳ ಸುಂದರವಾಗಿದೆ.
ಸನ್ಯಾಸಿ ಹೇಳ್ತಾರೆ, ಸಂತೋಷ ನನ್ನ ಎರಡನೆಯ ಷರತ್ತು. ಇಷ್ಟೇ ಸಂತೋಷದಿಂದ ಈ ಕಳಸವನ್ನ ಹಿಡ್ಕೋ. ಇದರಲ್ಲಿ ಕಾಲು ಭಾಗ ನೀರು ತುಂಬಿಕೊಂಡು ಮತ್ತು ಈ ಮನಮೋಹಕ ಪ್ರಕೃತಿಯನ್ನು ಅನುಭವಿಸು. ಯುವಕ ಹಾಗೆಯೇ ಮಾಡಿದ. ಆದರೆ ಸ್ವಲ್ಪ ಸಮಯದ ನಂತರ ಅವನ ಕೈಗಳು ಮರಗಟ್ಟಲು ಪ್ರಾರಂಭವಾಯಿತು, ನೋಯಿಸಲು ಪ್ರಾರಂಭವಾಯಿತು. ಯುವಕನ ಎಲ್ಲಾ ಗಮನ ಸರೋವರದಿಂದ ಸರಿದು ಕೈಗಳ ನೋವಿನ ಕಡೆಗೆ ಬಂತು. ಹುಡುಗ ಸನ್ಯಾಸಿಗೆ ಹೇಳ್ತಾನೆ, ನಾನು ಕಳಸವನ್ನ ಇನ್ನೂ ಹೆಚ್ಚು ಸಮಯ ಹಿಡ್ಕೊಂಡು ಇರೋಕ್ಕಾಗಲ್ಲ, ನನಗೆ ನೋವಾಗ್ತಾ ಇದೆ. ಸನ್ಯಾಸಿ ಹೇಳ್ತಾರೆ, ಕಳಸದಲ್ಲಿ ಸ್ವಲ್ಪವೇ ನೀರಿರೋದು, ಅದೆಂತ ಭಾರ ಇದರಲ್ಲಿ, ಇಷ್ಟು ಕಡಿಮೆ ಭಾರವನ್ನ ಹೊರಬಹುದಂತ ತಿಳಿದಿದ್ದೆ. ಹುಡುಗ ಹೇಳ್ತಾನೆ, ಒಂದ್ ವೇಳೆ ನಾನು ಬಹಳ ಹೊತ್ತು ಭಾರವನ್ನು ಹಿಡಿದುಕೊಂಡೇ ಇದ್ದರೆ ನನ್ನ ಕೈಗಳು ಮರಗಟ್ಟಿ ಬಿಡುತ್ತವೆ. ಎರಡನೆಯ ಲೆಸನ್, ದಿನದ ಒಳಿತುಗಳನ್ನ ನೋಡು. ಸನ್ಯಾಸಿ ಹೇಳ್ತಾರೆ, ಒಳ್ಳೆಯದು, ಕಳಸವನ್ನು ಕೆಳಗಿಳಿಸು. ಈಗ ಗಮನ ಇಟ್ಟು ನೋಡು. ಈ ಕಳಸ ಇವತ್ತಿನ ನಿನ್ನ ಪೂರ್ತಿ ದಿನ ಮತ್ತು ಈ ಕಳಸದಲ್ಲಿ ಸ್ವಲ್ಪವೇ ಸ್ವಲ್ಪ ನೀರಿದೆಯಲ್ಲ, ಈ ದಿನ ನಿನ್ನ ಲೆಕ್ಕದಂತೆ ಆಗಲಾರದ ಘಟನೆ. ಇವೇ ಸಣ್ಣ ಸಣ್ಣ ವಿಚಾರಗಳನ್ನ ನೀನು ದಿನ ಇಡೀ ಹಿಡಿದುಕೊಂಡು ಯೋಚನೆ ಮಾಡ್ತೀಯಾ. ಸಣ್ಣ ಸಣ್ಣ ದೂರು ಹೇಳಿಕೊಳ್ಳುವುದರಿಂದ ಯಾವುದೂ ಸಮಸ್ಯೆ ಇಲ್ಲ. ಆದರೆ ಈಗ ನೋಡು, ಸಣ್ಣ ಸಣ್ಣ ವಿಷಯಗಳನ್ನ ಹಿಡಿದಿಟ್ಟುಕೊಳ್ಳೋದರಿಂದ ಮನಸ್ಸಿಗೆ ಎಷ್ಟೊಂದು ನೋವಾಗುತ್ತೆ. ಮತ್ತೆ ದಿನದಲ್ಲಿ ಎಷ್ಟೋ ಒಳ್ಳೆಯದಾಗಿರಲಿ ಅದರ ಕಡೆ ನಮ್ಮ ಗಮನವೇ ಹೋಗೋದಿಲ್ಲ. ಇದೇ ಸರೋವರದ ತರ ನಿನಗೆ ಪ್ರತಿದಿನ ಸುಂದರವಾದ ಮುಂಜಾವು ಸಿಗುತ್ತೆ. ಒಂದ್ ವೇಳೆ ನೀನು ಸಣ್ಣ ವಿಷಯವನ್ನೇ ದೀರ್ಘವಾಗಿ ಹಿಡಿದಿಟ್ಟುಕೊಂಡಿದ್ದರೆ ನಿನ್ನ ಪೂರ್ತಿ ದಿನ ನೋವಲ್ಲಿಯೇ ಕಳೆದೋಗುತ್ತೆ. ಹುಡುಗ ಸುಮ್ಮನಾದ. ಅವನಿಗೆ ಹಳೆಯ ದಿನಗಳು ನೆನಪಾದವು. ಅವನು ಒಂದೇ ದಿನದಲ್ಲಿ ಇಷ್ಟೊಂದು ಸ್ಪಷ್ಟತೆ ಸಿಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಮೂರನೆಯ ಪರೀಕ್ಷೆ, ಕೋಮಲತೆ ಬಿಗಿಗೊಳಿಸಬೇಡ. ಸ್ವಲ್ಪ ಸಮಯದ ನಂತರ ಯುವಕ ಸನ್ಯಾಸಿಯ ಜೊತೆ ಆಶ್ರಮಕ್ಕೆ ಮರಳಿ ಬರುತ್ತಿರುವಾಗ ದಾರಿಯಲ್ಲಿ ಒಂದು ಸುಂದರವಾದ ಗುಲಾಬಿ ಹೂವು ಕಾಣಿಸಿತು. ಸನ್ಯಾಸಿಯು ಆ ಹೂವನ್ನು ಕಿತ್ತು ಹುಡುಗನಿಗೆ ಕೊಟ್ಟು ಹೇಳ್ತಾರೆ, ಈ ಹೂವನ್ನು ಮುಷ್ಟಿಯಲ್ಲಿ ಮುಚ್ಚಿಕೊಂಡು ನನ್ನ ಜೊತೆ ನಡೆ. ಆದರೆ ಷರತ್ತೇನೆಂದರೆ ಆಶ್ರಮ ತಲುಪೋ ತನಕ ಮುಷ್ಟಿ ತೆಗೆಯಬಾರದು. ಯುವಕ ಹೂವನ್ನು ಮುಷ್ಟಿಯಲ್ಲಿ ಮುಚ್ಚಿಕೊಂಡು ಖುಷಿಯಾಗಿ ಯೋಚನೆ ಮಾಡ್ತಾನೆ, ಈ ಷರತ್ತಂತೂ ನಾನು ಸುಲಭವಾಗಿಯೇ ಗೆಲ್ಲುತ್ತೇನೆ. ಇಬ್ಬರೂ ಆಶ್ರಮ ತಲುಪಿದ ಮೇಲೆ ಸನ್ಯಾಸಿಯು ಹೂವು ಕೊಡಲು ಹೇಳಿದರು. ಹುಡುಗ ಮುಷ್ಟಿ ತೆಗೆದು ನೋಡಿದರೆ ಅಷ್ಟರಲ್ಲಿ ಹೂವು ಬಾಡಿ ಹೋಗಿತ್ತು. ಹುಡುಗನಿಗೆ ಆಶ್ಚರ್ಯ ಆಯಿತು ಮತ್ತು ಸ್ವಲ್ಪ ದುಃಖವೂ ಆಯಿತು. ಎಷ್ಟೊಂದು ಸುಂದರವಾಗಿದ್ದ ಹೂವು ಇಷ್ಟು ಬೇಗ ಬಾಡಿ ಹೋಯಿತು. ಮೂರನೆಯ ಲೆಸನ್, ಸಂಬಂಧಗಳು ಹೂವಿದ್ದಂತೆ. ಅಷ್ಟರಲ್ಲಿ ಸನ್ಯಾಸಿ ಹೇಳ್ತಾರೆ, ಹೂವನ್ನು ನೋಡಿ ನಿನಗೆ ದುಃಖ ಆಗ್ತಾ ಇದೆ ಅಲ್ವಾ, ಆದರೆ ನೀನು ಎಷ್ಟೋ ಕಾಲದಿಂದ ಅದನ್ನೇ ಮಾಡ್ತಾ ಇದ್ದೀಯಾ. ಈ ಹೂವು ಜನರೊಂದಿಗೆ ಇರೋ ಸಂಬಂಧ. ಒಂದ್ ವೇಳೆ ನೀನು ಜನರ ಕೊರತೆಗಳನ್ನ ಹಿಡಿದಿಟ್ಟುಕೊಂಡಿದ್ರೆ ಸಂಬಂಧಗಳು ಖಂಡಿತವಾಗಿಯೂ ಬಾಡಿ ಹೋಗುತ್ತವೆ. ನಮ್ಮೆಲ್ಲರಿಂದಲೂ ತಪ್ಪುಗಳು ನಡೀತವೆ. ಆದರೆ ಒಂದ್ ವೇಳೆ ಜನರ ಕೊರತೆಗಳನ್ನ ನಿರಂತರ ಎಣಿಸ್ತಾ ಇದ್ರೆ, ಮುಷ್ಟಿಯಲ್ಲಿ ಹಿಡಿದುಕೊಂಡಿದ್ರೆ ಯಾರೊಂದಿಗೂ ನಿನಗೆ ಒಳ್ಳೆಯದನಿಸಲ್ಲ. ನಿನ್ನೊಳಗಿನ ಪ್ರೇಮ ಸತ್ತೋಗುತ್ತೆ. ಮತ್ತೆ ನೀನು ಏಕಾಂತದಲ್ಲೂ ಕೋಪಿಷ್ಟನಾಗಿಯೇ ಇರ್ತೀಯ. ಸನ್ಯಾಸಿಯು ಹೇಳ್ತಾರೆ, ಅದಕ್ಕೆ ಹಳೆಯ ಮಾತುಗಳನ್ನ, ಮನಸ್ಸಿನ ದೂರುಗಳನ್ನ ಲೆಟ್ ಗೋ ಮಾಡೋದನ್ನ ಕಲಿ. ಲೆಸನ್, ಹೌ ಟು ಲೆಟ್ ಗೋ. ಈ ಮೂರೂ ವಿಷಯಗಳನ್ನ ನಿನ್ನ ಜೀವನದಲ್ಲಿ ಅಳವಡಿಸು. ಮೊದಲನೆಯದು ದೊಡ್ಡ ಚಿಂತೆಗಳು. ನಮ್ಮ ಮುಂದೆ ಏನೇ ಕಾಣಿಸುತ್ತಿದೆ ಅದೆಲ್ಲ ಅನಂತ ಬ್ರಹ್ಮಾಂಡದ ಭಾಗವಾಗಿದೆ. ನನ್ನ ಜೀವನದಲ್ಲಿ ಏನಾಗ್ತಾ ಇದೆ, ನನ್ನ ಟೆನ್ಷನ್ ಯಾವಾಗ ದೂರವಾಗೋದು ಎಂಬ ಗೊಂದಲ ಮನಸ್ಸಲ್ಲಿ ಹುಟ್ಟಿಕೊಂಡರೆ ಆ ಅನಂತ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಏನೇ ನಡೀತಾ ಇದ್ದರೂ ಒಳ್ಳೆಯದಕ್ಕೆ ಆಗ್ತಾ ಇದೆ ಅಂತ ನಂಬು. ಪ್ರಾಕ್ಟಿಕಲ್ ಟಿಪ್, ಪ್ರತಿ ರಾತ್ರಿ ಮಲಗುವ ಮೊದಲು ಎಲ್ಲಾ ತೊಂದರೆಗಳಿಗೂ ಎಲ್ಲಾ ಸಮಸ್ಯೆಗಳಿಗೂ ಧನ್ಯವಾದ ಹೇಳು. ಪ್ರತಿರೋಧ ಇಲ್ಲವಾದಾಗಲೇ ನಾವು ಪ್ರಕೃತಿಯ ಜೊತೆ ನಿಶ್ಚಿಂತೆಯಿಂದ ಸಾಕ್ತಾ ಹೋಗಬಹುದು. ಮನಸ್ಸು ತಂತಾನೇ ಶಾಂತವಾಗುತ್ತೆ. ಆಗ ಶೇಷವಾಗಿ ಉಳಿಯುವುದೇ ಮನಸ್ಸಿನ ಶಾಂತಿ ಮತ್ತು ಅನಂತ ಶಕ್ತಿಯಿಂದ ಬರುವ ಅನಂತ ಆನಂದ. ಲೆಟ್ ಗೋ ಮಾಡುವ ಎರಡನೇ ಮಾತು, ಜಾಗೃತವಾಗಿರಿ. ದಿನದಲ್ಲಿ ಕೆಲವೇ ವಿಷಯಗಳಿಂದ ನಮಗೆ ಕಷ್ಟವಾಗುತ್ತೆ, ಉಳಿದವೆಲ್ಲವೂ ಬಹಳ ಒಳ್ಳೆಯದೇ ಆಗ್ತಾ ಇವೆ. ಅದಕ್ಕೆ ಚಿಕ್ಕ ಪುಟ್ಟ ತೊಂದರೆಗಳಿಂದ ಜಾಗೃತನಾಗಿರು ಮತ್ತು ಏನೇ ಒಳ್ಳೆಯದಾಗ್ತಾ ಇದೆ ಕ್ಷಣ ಕ್ಷಣ ಅದರ ಧನ್ಯವಾದ ಭಾವ ಇಡು. ಮೂರನೆಯದು, ಜನರ ಕೊರತೆಗಳನ್ನ ಹಿಡಿದಿಟ್ಟುಕೊಳ್ಳಬೇಡ. ಸನ್ಯಾಸಿಯು ಹೇಳ್ತಾರೆ, ಅಸ್ತಿತ್ವವು ಎಲ್ಲವನ್ನೂ ಪರಿಪೂರ್ಣವಾಗಿ ಮಾಡಿದೆ. ಯಾವುದೇ ಮನುಷ್ಯನಲ್ಲಿ, ಯಾವುದೇ ಸಸ್ಯದಲ್ಲಿ, ಯಾವುದೇ ಮರದಲ್ಲಿ ಏನೂ ಕೊರತೆ ಇಲ್ಲ. ಅದಕ್ಕೆ ಜನರಲ್ಲಿ ಕೊರತೆಗಳನ್ನ ಹುಡುಕಬೇಡ. ನಿನ್ನ ಮನಸ್ಸಲ್ಲಿ ಇನ್ನೊಬ್ಬರ ಬಗ್ಗೆ ದ್ವೇಷ ಏನಿದೆಯಲ್ಲ, ಒಂದ್ಸಾರಿ ಅದನ್ನ ನಿನ್ನ ಮನಸ್ಸಿಂದ ಡ್ರಾಪ್ ಮಾಡಿ ನೋಡು. ಆಗ ತಾನಾಗಿಯೇ ಜನರೊಂದಿಗೆ ಬೆರೆಯಲು ಸಂತೋಷವಾಗುತ್ತೆ. ಸನ್ಯಾಸಿ ಹೇಳ್ತಾರೆ, ಈ ಮೂರು ಮಾತುಗಳನ್ನ ಪಾಲಿಸೋದರಿಂದ ನೀನು ಪ್ರೆಸೆಂಟ್ನಲ್ಲಿ ಜೀವಿಸೋದನ್ನ ಕಲಿತೀಯ. ಯಾವುದೇ ಪ್ರಯತ್ನ ಇಲ್ಲದೆ ಮಣ್ಣಿನ ಘಮ, ಗಾಳಿಯ ಕಂಪು ಕೂಡ ಅನುಭವ ಆಗತ್ತೆ.
ಪ್ರತಿ ಮನುಷ್ಯನಲ್ಲಿ ಪ್ರತಿ ವಸ್ತುವಿನಲ್ಲಿ ಅನುರಾಗ ಕಾಣಿಸುತ್ತೆ ಮತ್ತು ನಿನಗೆ ಪ್ರೆಸೆಂಟ್ನ ತಾಜಾತನ ಅನುಭವ ಆಗುತ್ತೆ. ಗೆಳೆಯರೇ, ಈ ಕತೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ನಿಮ್ಮ ಗೆಳೆಯರಿಗೆ ಬಂಧುಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನು ಬೆಂಬಲಿಸಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮೂಲಕ. ಅಲ್ಲಿಯ ತನಕ ಧನ್ಯವಾದಗಳು.